ಇದು ಯಾರು ಕೊಡುವುದಿಲ್ಲ. ಮತ್ತು ಸೀತೆಯ ಸ್ತುತಿ ಎಲ್ಲೂ ಇಲ್ಲ. ಎಲ್ಲಿ ಇಲ್ಲ ಅಂದರೆ ಪುರಾಣದಲ್ಲಿ ಇದ್ದದ್ದು, ಕೊಡಲಿಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು. ಭಾಳ ಚಂದವಾಗಿ ಸೀತೆಯನ್ನು ಸ್ತೋತ್ರ ಮಾಡಿದ ರೀತಿ ಬ್ರಹ್ಮವೈವರ್ತ ಹೇಳುವಂಥದ್ದು. ಲಕ್ಷ್ಮಿಯ ಬಗ್ಗೆ ಮತ್ತು ಉಳಿದ ಸ್ತ್ರೀ ರೂಪಗಳ ಚಿಂತನೆಯ ಬಗ್ಗೆ ಎಲ್ಲ ಇದರಲ್ಲಿ ಹಾಕಿದ್ದಾರೆ. ಹಾಕುವುದು ಯಾಕೆ ಅಂದರೆ ಸುಮಾರು ಅರ್ಥಗಳಲ್ಲಿ. ಉಮಾ ಅಂತಲೂ ಕರೆದ್ರು, ಉಮಾ ಅಂದರೆ ಅವಳು ಉಮೆ ಅಲ್ಲ, ಪಾರ್ವತಿ ಅಲ್ಲ, ಮತ್ತು ಉತ್ಕೃಷ್ಟವಾದ ಮಾನವುಳ್ಳವಳು, ಜ್ಞಾನವುಳ್ಳವಳು ಅಂತ ಅರ್ಥದಲ್ಲಿ. ಹೆಸರು ಬರಬೇಕಾದ್ರೂ ಕಾರಣ ಹಾಕ್ತಾರೆ. ಸರಸ್ವತಿ ಅಂತಲೂ ಹಾಕ್ತಾರೆ. ಹೌದು, ಸರಸ್ವತಿ ಅವಳು ಬಹಳ ರಸವತಿ ಇದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಮಾತು ಒಳ್ಳೆಯದಾಡ್ತಾಳೆ ಎನ್ನುವ ಅರ್ಥಗಳು ಇದೆಲ್ಲರಿಗೂ ಹೇಳ್ತಾರಲ್ಲ. ನಾವು ಯಾವ್ಯಾವುದು ವ್ಯಕ್ತಿಗಳಿಗೆಲ್ಲ ಅಂದರೆ ಗಂಡು ವ್ಯಕ್ತಿಗಳಿಗೆಲ್ಲ ಸರಸ್ವತಿ ಹಾಗೆಲ್ಲ ಶಬ್ದ ಹಾಕ್ತೇವೆ, ಭಾರತಿ ಸರಸ್ವತಿ ಎಲ್ಲ ಹಾಕಿರ್ತೇವೆ. ಹಾಗಿರುವಾಗ ನಾವು ಸ್ತ್ರೀಲಿಂಗದ ಶಬ್ದಗಳನ್ನು ಇಂಥವರಿಗೆ ಹಾಕಬೇಕಂದ್ರೆ ಬಳಸಬೇಕು ಅನ್ನೋ ನಿರ್ಬಂಧಗಳಿಲ್ಲ. ಸ್ವಾರಸ್ಯ ಇದ್ದರೆ ಆಯಿತು, ರಸ ಇದ್ದರೆ ಆಯಿತು. ಹಾಗಾಗಿ ಸೀತೆಯ ಒಂದು ಅಪೂರ್ವವಾದ ಸ್ತುತಿ, ಸೀತೆಯ ಚಿಂತನೆ ಮಾಡಲಿಕ್ಕೆ ರಾಮನ ಜೊತೆಯಲ್ಲಿ ಉಂಟಾದ್ದರಿಂದ ಇಷ್ಟೆಲ್ಲ ಮಾತುಗಳಿದ್ದಾಗ ಸೀತೆಯ ಸ್ತುತಿಯನ್ನು ವೇದವ್ಯಾಸರು ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ, ಭಾಳ ಚಂದವಾಗಿ ಕೊಟ್ಟಿದ್ದಾರೆ.